ಮಾಹಿತಿ ಇಲ್ಲ. 4 ದಿನ 5 ದರೋಡೆ, 1 ದರೋಡೆಗೆ ಯತ್ನ ಆಗಿದೆ. ಚಳ್ಳಕೆರೆಯಲ್ಲಿ ಮನೆ ಕಳ್ಳತನ, ಆನೇಕಲ್ನಲ್ಲಿ ಸುಲಿಗೆ, ಹುಬ್ಬಳ್ಳಿಯಲ್ಲಿ ಕೆನರಾ ಬ್ಯಾಂಕ್ಗೆ ನುಗ್ಗೋದಕ್ಕೆ ಯತ್ನ, 3 ಡಕಾಯಿತರ ಅರೆಸ್ಟ್ ಆಗಿದೆ. ಉಳಿದವರು ಎಲ್ಲಿ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಪೊಲೀಸರ ತಾಕತ್ತಿಗೆ ರಾಬರಿ ಗ್ಯಾಂಗ್ ನೇರ ಸವಾಲ್ ಹಾಕ್ತಾ ಇದೆ. ಕುಸಿತ ಕರ್ನಾಟಕದ ಪೊಲೀಸ್ ಪವರ್ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿದೆಯಾ? ಪೊಲೀಸರು ಕೆಲಸ ಮಾಡದೆ ನಿಷ್ಕ್ರಿಯರಾಗ್ಬಿಟ್ಟಿದ್ದಾರಾ? ಖಾಕಿ ಟೀಮ್ ಅಲರ್ಟ್ ಆಗಿದ್ರೆ ಯಾಕೆ ಸಾಲು ಸಾಲು ಅವಾಂತರಗಳಾಗ್ತಾ ಇದೆ, ರಾಬರಿಗಳಾಗ್ತಾ ಇದೆ? ಇದನ್ನ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸಾಲು ಸಾಲು ದರೋಡೆಗೆ ಬೆಚ್ಚಿ ಬಿದ್ದ ಕರುನಾಡು. ಕಂಡಲ್ಲಿ ಡಕಾಯಿತರು, ಅಟ್ಟಹಾಸದ ಆರ್ಭಟ. ಶಾಂತಿ ಸುವ್ಯವಸ್ಥೆಗೆ ಹೆಸರಾಗಿದ್ದ ಕರುನಾಡು ಜಂಗಲ್ ರಾಜ್ಯವಾಗಿ ಬದಲಾಗ್ತಾ ಇದೆ. ಸರ್ವ ಜನಾಂಗದ ಶಾಂತಿಯ ತೋಟ ಗುಂಡಾಗಳ ನಾಡಾಗ್ತಾ ಇದೆ. ಸುರಕ್ಷತೆ ಸೌಹಾರ್ದತೆಯ ಕರ್ನಾಟಕ ಕಳ್ಳರ ಗೂಡಾಗ್ತಾ ಇದೆ. ಕಂಡಲ್ಲಿ ಡಕಾಯಿತರು ಅಟ್ಟಹಾಸವನ್ನ ಮೆರೆಯುತ್ತಿದ್ದಾರೆ. ಹಾಡ ಹಗಲೇ ಲೂಟಿ ಮಾಡ್ತಿದ್ದಾರೆ. ಬೀದರ್ ದರೋಡೆ ಇನ್ನೂ ಹಸಿಯಾಗಿದೆ. ಮಂಗಳೂರು ಬ್ಯಾಂಕ್ ರಾಬರಿ ಇನ್ನೂ ಜೀವಂತವಾಗಿದೆ. ಹೀಗಿರುವಾಗಲೇ ರಾಜ್ಯದಲ್ಲಿ ಇವತ್ತು ಮತ್ತೆ ಸಾಲು ಸಾಲು ರಾಬರಿ ನಡೆದು ಹೋಗಿದೆ. ನಿನ್ನೆ ಮತ್ತೆ 3 ದರೋಡೆಗಳು ನಡೆದು ಹೋಗಿದೆ. ಹಾಡಹಗಲೇ ಡಕಾಯಿತರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಮೈಸೂರಲ್ಲಿ ಹಾಡಹಗಲೇ ಹೆದ್ದಾರಿ ದರೋಡೆ. ಮೈಸೂರು ಜಿಲ್ಲೆ ಜಯಪುರ ಹೋಬಳಿ ಹಾರೋಹಳ್ಳಿ ಬಳಿ ದರೋಡೆಕೋರರು ಕಾರ್ಗೆ ಅಡ್ಡಗಟ್ಟಿದ್ದಾರೆ. ದೆಹಲಿ ರಿಜಿಸ್ಟ್ರೇಷನ್ 2 ಕಾರ್ನಲ್ಲಿ ಬಂದ 4 ಮುಸುಕುದಾರಿಗಳು ಇನೋವಾ ಕಾರಿಗೆ ಅಡ್ಡ ಹಾಕಿದ್ದಾರೆ. ಕಾರ್ನಲ್ಲಿದ್ದ ಹಣ ಕಸಿದು ಪರಾರಿಯಾಗಿದ್ದಾರೆ. ರಾಬರಿಗೊಳಗಾದ ವ್ಯಕ್ತಿ ಕೇರಳದ ಮೂಲದವನಾಗಿದ್ದು ಹವಾಲಾ ಹಣ ಲೂಟಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಸುಮಾರು 9-9:30 ಮಧ್ಯದಲ್ಲಿ ಕೇರಳ ಮೂಲದ ವ್ಯಕ್ತಿಗಳು ಕೇರಳದಿಂದ HD ಕಡೆ ಬರ್ತಾರೆ. ಮಾರ್ಗ ಮಧ್ಯದಲ್ಲಿ 1-2 ಕಾರ್ ಅಡ್ಡ ಕಟ್ಟಿ ಅವ್ರನ್ನ ಅವರಿದ್ದಂಥ ವೆಹಿಕಲ್ನು ಕೂಡ ತಗೊಂಡು ಮುಂದೋಗಿರ್ತಾರೆ. ಈ ಸಂಬಂಧ ನಾವು ನಮ್ಮೆಲ್ಲ ಗಡಿ ಪ್ರದೇಶದಲ್ಲಿದ್ದಂಥ ಗಡಿ ಡಿಸ್ಟ್ರಿಕ್ಟ್ಸ್ಗಳಿಗೆ SP ಮಾತಾಡಿದ್ದೀನಿ. ವಯನಾಡ್ SP ಕೂಡ ಮಾತಾಡಿ ಅವರಲ್ಲಿ ಕೂಡ ನಾಕಾಬಂದಿ ಸೆಟಪ್ ಮಾಡ್ಕೊಂಡು ಕೇಳಿದ್ದೀನಿ. ನಡೀತಾ ಇದೆ, ಕಾರ್ಯ ನಡೀತಾ ಇದೆ. ಆನೇಕಲ್ನಲ್ಲಿ ಡ್ರಾಪ್ ನೆಪದಲ್ಲಿ ರಾಬರಿ. ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲೂ ಡೆಡ್ಲಿ ರಾಬರಿ ನಡೆದು ಹೋಗಿದೆ. ಕಾಚನಾಯಕನಹಳ್ಳಿಯ ವೃದ್ಧ ನಾಗರಾಜ್ ತೋಟಕ್ಕೆ ಸಿಂಪಡಿಸಲು ಔಷಧಿ ತರಲು ಚಂದಾಪುರಕ್ಕೆ ಹೋಗಿದ್ರು. ವಾಪಸ್ ಬರುವಾಗ ದಾರಿ ಮಧ್ಯೆ ಡ್ರಾಪ್ ಕೊಡುವ ನೆಪದಲ್ಲಿ ಕದಿಮರಿಬ್ಬರು ವೃದ್ಧನನ್ನ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಸುತ್ತಿಗೆಯಿಂದ ತಲೆಗೆ ಹಲ್ಲೆ ಮಾಡಿದ್ದಾರೆ. ಆತನ ಕುತ್ತಿಗೆಯಲ್ಲಿದ್ದ ಸುಮಾರು 70 ಗ್ರಾಂ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ. ಸುತ್ತಿಗೆ ಎತ್ಕೊಂಡು ಇನ್ನೊಬ್ಬ ಬೇಕಾದನ್ನ ಹ್ಯಾಮರ್ ಕೊಡೋದಂತ ಅವನು ಎತ್ಕೊಟ್ಟು ಆ ಕಡೆ ಹಿಂದೆ ಇದ್ದಿದ್ದು ಎತ್ಕೊಡ್ತಾನೆ. ನಮ್ಮ ಇವನು ಸುತ್ತಿಗೆ 2 ಇಟ್ಟು ನರ್ಪೀಡೆ ಓಡಾಡೋ ಜಾಗ ಅಲ್ಲ. ಮಂಗಳೂರು ಬಳಿಕ ಹುಬ್ಬಳ್ಳಿಯಲ್ಲೂ ಕದೀಮರು ಬ್ಯಾಂಕ್ ದರೋಡೆಗೆ ಯತ್ನಿಸಿದ್ದಾರೆ. ಮೊನ್ನೆ ರಾತ್ರಿ ಡಕಾಯಿತರು ನವನಗರದ APMC ಆವರಣದಲ್ಲಿರುವ ಕೆನರಾ ಬ್ಯಾಂಕ್ಗೆ ನುಗ್ಗಿದ್ದಾರೆ. ಬ್ಯಾಂಕ್ನ ಬೀಗ ಮುರಿದು ಒಳಗೆ ನುಗ್ಗಿದ್ದ ಕಳ್ಳರು ದರೋಡೆಗೆ ಯತ್ನಿಸಿದ್ದಾರೆ. ಗೃಹ ಇಲಾಖೆಗೆ 6 ಪ್ರಶ್ನೆಗಳನ್ನಿಟ್ಟ ರಿಪಬ್ಲಿಕ್. ಸೋತಿದ್ಯಾ ಸರ್ಕಾರ? ಇನ್ನು ರಾಜ್ಯದಲ್ಲಿ ಸಡನ್ ಆಗಿ ಇಷ್ಟೊಂದು ರಾಬರಿ ನಡೆದಿದ್ದು ಯಾಕೆ? ಪೊಲೀಸ್ ಇಲಾಖೆ ಎಲ್ಲಿ ವಿಫಲವಾಗಿದೆ? ಆರೋಪಿಗಳಲ್ಲಿ ಬೇಹುಗಾರಿಕೆ ಇಲಾಖೆ ಏನು ಮಾಡ್ತಾ ಇದೆ? ಮಾಹಿತಿ ಸಿಕ್ತಿಲ್ವಾ? ಯಾಕೆ 5 ದಿನ ಆದ್ರೂ ಡಕಾಯಿತರ ಸುಳಿವಿಲ್ಲ? ಖಾಕಿ ದಕ್ಷತೆ ಕುಸಿಯುತ್ತಿದ್ಯಾ? ಸರ್ಕಾರ ರಾಬರಿ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ವಾ? ರಾಜಕೀಯ ಬಡಿದಾಟದಲ್ಲಿ ರಾಜ್ಯದ ಜನರನ್ನ ಮರೀತಾ ಸಿದ್ದು ಸರ್ಕಾರ. ಒಟ್ಟಾರೆ ಸಾಲು ಸಾಲು ರಾಬರಿಗೆ ಕರುನಾಡು ಬೆಚ್ಚಿ ಬಿದ್ದಿದ್ದು ರಾಜ್ಯದ ಜನರು ಪೊಲೀಸ್ ಇಲಾಖೆಗೆ, ಗೃಹ ಸಚಿವರಿಗೆ ಶೇಮ್ ಅಂತಿರೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಹಿತಿ ಇಲ್ಲ. 4 ದಿನ 5 ದರೋಡೆ, 1 ದರೋಡೆಗೆ ಯತ್ನ ಆಗಿದೆ. ಚಳ್ಳಕೆರೆಯಲ್ಲಿ ಮನೆ ಕಳ್ಳತನ, ಆನೇಕಲ್ನಲ್ಲಿ ಸುಲಿಗೆ, ಹುಬ್ಬಳ್ಳಿಯಲ್ಲಿ
ಕೆನರಾ ಬ್ಯಾಂಕ್ಗೆ ನುಗ್ಗೋದಕ್ಕೆ ಯತ್ನ, 3 ಡಕಾಯಿತರ ಅರೆಸ್ಟ್ ಆಗಿದೆ. ಉಳಿದವರು ಎಲ್ಲಿ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಪೊಲೀಸರ ತಾಕತ್ತಿಗೆ ರಾಬರಿ ಗ್ಯಾಂಗ್ ನೇರ ಸವಾಲ್ ಹಾಕ್ತಾ ಇದೆ. ಕುಸಿತ ಕರ್ನಾಟಕದ ಪೊಲೀಸ್ ಪವರ್ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿದೆಯಾ? ಪೊಲೀಸರು ಕೆಲಸ ಮಾಡದೆ ನಿಷ್ಕ್ರಿಯರಾಗ್ಬಿಟ್ಟಿದ್ದಾರಾ? ಖಾಕಿ ಟೀಮ್ ಅಲರ್ಟ್ ಆಗಿದ್ರೆ ಯಾಕೆ ಸಾಲು ಸಾಲು ಅವಾಂತರಗಳಾಗ್ತಾ ಇದೆ, ರಾಬರಿಗಳಾಗ್ತಾ ಇದೆ? ಇದನ್ನ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸಾಲು ಸಾಲು ದರೋಡೆಗೆ ಬೆಚ್ಚಿ ಬಿದ್ದ ಕರುನಾಡು. ಕಂಡಲ್ಲಿ ಡಕಾಯಿತರು, ಅಟ್ಟಹಾಸದ ಆರ್ಭಟ. ಶಾಂತಿ ಸುವ್ಯವಸ್ಥೆಗೆ ಹೆಸರಾಗಿದ್ದ ಕರುನಾಡು ಜಂಗಲ್ ರಾಜ್ಯವಾಗಿ ಬದಲಾಗ್ತಾ ಇದೆ. ಸರ್ವ ಜನಾಂಗದ ಶಾಂತಿಯ ತೋಟ ಗುಂಡಾಗಳ ನಾಡಾಗ್ತಾ ಇದೆ. ಸುರಕ್ಷತೆ ಸೌಹಾರ್ದತೆಯ ಕರ್ನಾಟಕ ಕಳ್ಳರ ಗೂಡಾಗ್ತಾ ಇದೆ. ಕಂಡಲ್ಲಿ ಡಕಾಯಿತರು ಅಟ್ಟಹಾಸವನ್ನ ಮೆರೆಯುತ್ತಿದ್ದಾರೆ. ಹಾಡ ಹಗಲೇ ಲೂಟಿ ಮಾಡ್ತಿದ್ದಾರೆ. ಬೀದರ್ ದರೋಡೆ ಇನ್ನೂ ಹಸಿಯಾಗಿದೆ. ಮಂಗಳೂರು ಬ್ಯಾಂಕ್ ರಾಬರಿ ಇನ್ನೂ ಜೀವಂತವಾಗಿದೆ. ಹೀಗಿರುವಾಗಲೇ ರಾಜ್ಯದಲ್ಲಿ ಇವತ್ತು ಮತ್ತೆ ಸಾಲು ಸಾಲು ರಾಬರಿ ನಡೆದು ಹೋಗಿದೆ. ನಿನ್ನೆ ಮತ್ತೆ 3 ದರೋಡೆಗಳು ನಡೆದು ಹೋಗಿದೆ. ಹಾಡಹಗಲೇ ಡಕಾಯಿತರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಮೈಸೂರಲ್ಲಿ ಹಾಡಹಗಲೇ ಹೆದ್ದಾರಿ ದರೋಡೆ. ಮೈಸೂರು ಜಿಲ್ಲೆ ಜಯಪುರ ಹೋಬಳಿ ಹಾರೋಹಳ್ಳಿ ಬಳಿ ದರೋಡೆಕೋರರು ಕಾರ್ಗೆ ಅಡ್ಡಗಟ್ಟಿದ್ದಾರೆ. ದೆಹಲಿ ರಿಜಿಸ್ಟ್ರೇಷನ್ 2 ಕಾರ್ನಲ್ಲಿ ಬಂದ 4 ಮುಸುಕುದಾರಿಗಳು ಇನೋವಾ ಕಾರಿಗೆ ಅಡ್ಡ ಹಾಕಿದ್ದಾರೆ. ಕಾರ್ನಲ್ಲಿದ್ದ ಹಣ ಕಸಿದು ಪರಾರಿಯಾಗಿದ್ದಾರೆ. ರಾಬರಿಗೊಳಗಾದ ವ್ಯಕ್ತಿ ಕೇರಳದ ಮೂಲದವನಾಗಿದ್ದು ಹವಾಲಾ ಹಣ ಲೂಟಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಸುಮಾರು 9-9:30 ಮಧ್ಯದಲ್ಲಿ ಕೇರಳ ಮೂಲದ ವ್ಯಕ್ತಿಗಳು ಕೇರಳದಿಂದ HD ಕೋಟೆ ಕಡೆ ಬರ್ತಾರೆ. ಮಾರ್ಗ ಮಧ್ಯದಲ್ಲಿ 1-2 ಕಾರ್ ಅಡ್ಡ ಕಟ್ಟಿ ಅವ್ರನ್ನ ಅವರಿದ್ದಂಥ ವೆಹಿಕಲ್ನು ಕೂಡ ತಗೊಂಡು ಮುಂದೋಗಿರ್ತಾರೆ. ಈ ಸಂಬಂಧ ನಾವು ನಮ್ಮೆಲ್ಲ ಗಡಿ ಪ್ರದೇಶದಲ್ಲಿದ್ದಂಥ ಗಡಿ ಡಿಸ್ಟ್ರಿಕ್ಟ್ಸ್ಗಳಿಗೆ SP ಗಳನ್ನ ಮಾತಾಡಿದ್ದೀನಿ. ವಯನಾಡ್ SP ಕೂಡ ಮಾತಾಡಿ ಅವರಲ್ಲಿ ಕೂಡ ನಾಕಾಬಂದಿ ಸೆಟಪ್ ಮಾಡ್ಕೊಂಡು ಕೇಳಿದ್ರೆ ನಡೀತಾ ಇದೆ, ಕಾರ್ಯ ನಡೀತಾ ಇದೆ. ಆನೇಕಲ್ನಲ್ಲಿ ಡ್ರಾಪ್ ನೆಪದಲ್ಲಿ ರಾಬರಿ. ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲೂ ಡೆಡ್ಲಿ ರಾಬರಿ ನಡೆದು ಹೋಗಿದೆ. ಕಾಚನಾಯಕನಹಳ್ಳಿಯ ವೃದ್ಧ ನಾಗರಾಜ್ ತೋಟಕ್ಕೆ ಸಿಂಪಡಿಸಲು ಔಷಧಿ ತರಲು ಚಂದಾಪುರಕ್ಕೆ ಹೋಗಿದ್ರು. ವಾಪಸ್ ಬರುವಾಗ ದಾರಿ ಮಧ್ಯೆ ಡ್ರಾಪ್ ಕೊಡುವ ನೆಪದಲ್ಲಿ ಕದೀಮರಿಬ್ಬರು ವೃದ್ಧನನ್ನ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಸುತ್ತಿಗೆಯಿಂದ ತಲೆಗೆ ಹಲ್ಲೆ ಮಾಡಿದ್ದಾರೆ. ಆತನ ಕುತ್ತಿಗೆಯಲ್ಲಿದ್ದ ಸುಮಾರು 70 ಗ್ರಾಂ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ. ಸುತ್ತಿಗೆ ಎತ್ಕೊಂಡು ಇನ್ನೊಬ್ಬ ಬೇಕಾದನ್ನ ಹ್ಯಾಮರ್ ಕೊಡೋದು. ಅವನು ಎತ್ಕೊಟ್ಟು ಆ ಕಡೆ ಹಿಂದೆ ಇದ್ದಿದ್ದು ಎತ್ಕೊಡ್ತಾನೆ. ನಮ್ಮ ಇವನು ಸುತ್ತಿಗೆಯಲ್ಲಿ 2 ಇಟ್ಟು ನರ್ಪೀಡೆ ಓಡಾಡೋ ಜಾಗ ಅಲ್ಲ. ಮಂಗಳೂರು ಬಳಿಕ ಹುಬ್ಬಳ್ಳಿಯಲ್ಲೂ ಕದೀಮರು ಬ್ಯಾಂಕ್ ದರೋಡೆಗೆ ಯತ್ನಿಸಿದ್ದಾರೆ. ಮೊನ್ನೆ ರಾತ್ರಿ ಡಕಾಯಿತರು ನವನಗರದ APMC ಆವರಣದಲ್ಲಿರುವ ಕೆನರಾ ಬ್ಯಾಂಕ್ಗೆ ನುಗ್ಗಿದ್ದಾರೆ. ಬ್ಯಾಂಕ್ನ ಬೀಗ ಮುರಿದು ಒಳಗೆ ನುಗ್ಗಿದ್ದ ಕಳ್ಳರು ದರೋಡೆಗೆ ಯತ್ನಿಸಿದ್ದಾರೆ. ಗೃಹ ಇಲಾಖೆಗೆ 6 ಪ್ರಶ್ನೆಗಳನ್ನಿಟ್ಟ ರಿಪಬ್ಲಿಕ್. ಸೋತಿದ್ಯಾ ಸರ್ಕಾರ? ಇನ್ನು ರಾಜ್ಯದಲ್ಲಿ ಸಡನ್ ಆಗಿ ಇಷ್ಟೊಂದು ರಾಬರಿ ನಡೆದಿದ್ದು ಯಾಕೆ? ಪೊಲೀಸ್ ಇಲಾಖೆ ಎಲ್ಲಿ ವಿಫಲವಾಗಿದೆ? ಆರೋಪಿಗಳಲ್ಲಿ ಬೇಹುಗಾರಿಕೆ ಇಲಾಖೆ ಏನು ಮಾಡ್ತಾ ಇದೆ? ಮಾಹಿತಿ ಸಿಗ್ತಿಲ್ವಾ? ಯಾಕೆ 5 ದಿನ ಆದ್ರೂ ಡಕಾಯಿತರ ಸುಳಿವಿಲ್ಲ? ಖಾಕಿ ದಕ್ಷತೆ ಕುಸಿಯುತ್ತಿದ್ಯಾ? ಸರ್ಕಾರ ರಾಬರಿ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ವಾ? ರಾಜಕೀಯ ಬಡಿದಾಟದಲ್ಲಿ ರಾಜ್ಯದ ಜನರನ್ನ ಮರೀತಾ ಸಿದ್ದು ಸರ್ಕಾರ. ಒಟ್ಟಾರೆ ಸಾಲು ಸಾಲು ರಾಬರಿಗೆ ಕರುನಾಡು ಬೆಚ್ಚಿ ಬಿದ್ದಿದ್ದು ರಾಜ್ಯದ ಜನರು ಪೊಲೀಸ್ ಇಲಾಖೆಗೆ ಗೃಹ ಸಚಿವರಿಗೆ ಶೇಮ್ ಅಂತಿರೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.